ಇತ್ತೀಚೆಗೆ ನಡೆದ ಮಡಿಕೇರಿ ನಗರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಆಯ್ಕೆಯ ಸಂದರ್ಭ ತನ್ನ ಪತ್ನಿ ಉಷಾ ಅವರಿಗೆ ಅನ್ಯಾಯವಾಗಿದ್ದು, ಅಧ್ಯಕ್ಷ ಸ್ಥಾನ ತಪ್ಪಲು ಬಿಜೆಪಿಯ ಮಾಜಿ ಶಾಸಕರೊಬ್ಬರು ಕಾರಣ ಅಂತ ನಗರಸಭಾ ಸದಸ್ಯೆ ಉಷಾ ಅವರ ಪತಿ ಎಂಕೆ ಕಾವೇರಪ್ಪ ಗಂಭೀರ ಆರೋಪ ಮಾಡಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತನ್ನ ಪತ್ನಿ ಉಷಾ ಅವರಿಗೆ ಅಧ್ಯಕ್ಷ ಸ್ಥಾನ ಸಿಗದಂತೆ ಷಡ್ಯಂತ್ರವನ್ನು ರೂಪಿಸಿ ಅನ್ಯಾಯ ಮಾಡಲಾಗಿದೆ. ಇದು ತನ್ನ ಪತ್ನಿಗೆ ಮಾತ್ರವಲ್ಲ, ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತಕ್ಕೆ ಮಾಡಿದ ಅನ್ಯಾಯವಾಗಿದೆ ಎಂದು ಆರೋಪಿಸಿದರು. 28 ತಾರೀಕು 4 ನಗರಸಭೆ ಅಧ್ಯಕ್ಷರ ಚುನಾವಣೆ ಆಯಿತು. ನೋಟಿಫಿಕೇಶನ್ ಮಾಡಿದ್ರು ಜಿಲ್ಲಾಧಿಕಾರಿಗಳು. ಅದರಲ್ಲಿ ನನ್ನ ಮಿಸಸ್ ಜೂನಿಯರ್ ಆದರೂ ಕೂಡ ಒಬ್ಬ ನಗರಸಭೆ ಸದಸ್ಯನಾಗಿತ್ತು. ನಾನು ಆ ರೈಸಲ್ಲಿ ಇರಲಿಲ್ಲ. ಅದರಲ್ಲಿ ಸೀನಿಯರ್ಸ್ ಇದ್ದರು. ಆಗಲೂ ಕೂಡ ಡಿಕ್ಲೈನ್ ಮಾಡಿದ್ದು ಕೂಡ ನನಗೆ ಬೇಜಾರಿಲ್ಲ. ಕೊನೆಯವರೆಗೂ ನನ್ನ ಪತ್ನಿಯವ್ರನ್ನ ತಂದು ಅದನ್ನು ನೀವು ನಿಲ್ಲಬೇಕು, ನೀವು ಗ್ರ್ಯಾಜುಯೇಷನ್ ಆಗಿದೆ ನಿಲ್ಲಬೇಕು ಅವ್ರನ್ನ ನಿಲ್ಲಿಸಿದ್ವಿ. ನನಗೆ ಅದನ್ನು ಕೂಡ ನಾನು ಕಂಟಿನ್ಯೂ ಮಾಡಿ ಅವ್ರನ್ನ ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡಿದೆ. ಕೊನೆಯವರೆಗೂ ಬಂದೆ. 27 ತಾರೀಕಿಗೆ ಗೋಪ್ಯ ಮತದಾನ ಆಯಿತು. ಹೈಕಮಾಂಡ್ ಬಂದರು. ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಸಂಘದ ಎಲ್ಲ ಕಾರ್ಯಕರ್ತರು ನನ್ನ ಅಲ್ಲಿ ನಡೆದ ಚುನಾವಣೆ ಗೋಪ್ಯ ಚುನಾವಣೆ ಅಂತ ಮಾತಿಗೆ ಬಂದಾಗ ಗೋಪ್ಯ ಚುನಾವಣೆ ಮಾಡಿದ್ರು. ಎಲೆಕ್ಷನ್ 3-4 ಜನ ಪೈಪೋಟಿಗಳ ಸ್ಪರ್ಧೆಯಲ್ಲಿದ್ದರು. ಸದಸ್ಯರ ಹೆಸರು ನಿಮಗೆ ಈಗಾಗಲೇ ಗೊತ್ತಿದೆ ಯಾರಲ್ಲ ಅಂತ. ನಗರಸಭೆ ಸದಸ್ಯರಲ್ಲಿ 16 ಜನ ಬಿಜೆಪಿ ಕಾಂಗ್ರೆಸ್ಗಳಲ್ಲಿ ಜನರು ಬಂದಿರುವ ಮಹಿಳೆಯರಿಂದ ಯಾರು ನನಗೆ ಭಾಗವಹಿಸಿರುವುದು ನನಗೆ ಗೊತ್ತಿದೆ. ಅದರಲ್ಲಿ ಒಂದು ನನ್ನ ಪತ್ನಿಯವರು ನನ್ನ ವಾರ್ಡಿನಲ್ಲಿ ಗೆಲ್ಲಿಸಿ ಜನ ನನಗೆ, ನನ್ನ ವಾರ್ಡಿನ ಜನರು ನನಗೆ ಗೆಲ್ಲಿಸಿ ನನ್ನ ಪತ್ನಿಯವ್ರನ್ನ ಗೆಲ್ಲಿಸಿ ಅತ್ಯಧಿಕ ಮತಗಳಿಂದ ಗೆದ್ದಿದ್ದರು. ಇಡೀ ವಾರ್ಡಲ್ಲಿ ಅತ್ಯಧಿಕ ಮತಗಳಿಂದ ಗೆದ್ದು ನನ್ನ ಚುನಾವಣೆ 27ರಂದು ಸಂಜೆ ಬೋರ್ಡ್ ಮೀಟಿಂಗ್ ಆಯಿತು. ಔಟ್ಡೋರ್ ಇಂಡೋರ್. ಅದರಲ್ಲಿ ಚುನಾವಣೆಯಲ್ಲಿ 4 ಜನ ಸ್ಪರ್ಧೆಯಲ್ಲಿ ನನ್ನ ಪತ್ನಿಯವರು ಉಷಾರವರು ಅತ್ಯಧಿಕ ಮತಗಳನ್ನು ಗೆದ್ದಿದ್ದರು. ಅದನ್ನು ಗೋಪಿಯವರೆಗೂ ಇಟ್ಟಿದ್ದರು. 28ನೇ ತಾರೀಕಿಗೆ ಬೆಳಿಗ್ಗೆ ಅದನ್ನು ಡಿಕ್ಲೇರ್ ಮಾಡ್ತೀನಿ ಹೇಳಿದರು. ನನಗೆ ಕೊನೆಯವರೆಗೂ ಕೂಡ ಆಸೆ ಆಕಾಂಕ್ಷೆಗಳನ್ನ ಕೊಟ್ಟಿದ್ದರು. ನೀವು ನಾಳೆನೇ ನೀವು ಅಧ್ಯಕ್ಷಕ್ಕೆ ರೆಡಿಯಾಗಿ ನೀವು, ನಾನು ಅದನ್ನು ಪ್ರಿಪೇರ್ ಆದೆ. ಏನು ಮಾಡಬೇಕು, ಒಬ್ಬ ಆಕಾಂಕ್ಷಿ ತನ್ನ ಪತ್ನಿಯವರು ಆಗಿದ್ದರಿಂದ ಸಂತೋಷ ಎಲ್ಲ ನನಗಿರ್ತದೆ. ನನ್ನಲ್ಲಿ ಕೂಡ ಇತ್ತು, ನನ್ನ ಮಕ್ಕಳಲ್ಲಿ ಕೂಡ ಇತ್ತು. ಪಡಬೇಕು, ನಾನು ಹೇಗೆ ಮಾಡಬೇಕು, ಪ್ರಸ್ತುತ ಹೇಗೆ ಮಾತಾಡಬೇಕು, ಜನರ ಹತ್ರ ಹೇಗೆ ಮಾತಾಡಬೇಕು, ಮಡಿಕೇರಿ ಜನರ ಹತ್ರ ಹೇಗೆ ಮಾತಾಡಬೇಕು, ನಮ್ಮ ನಾಗರಿಕ ನನ್ನ ಒಬ್ಬರು ಆರಿಸಿದ 14ನೇ ವಾರ್ಡಿನ ಮತದಾರರಿಗೂ ಹಾಗೂ ಮಡಿಕೇರಿಯ ಜನರಿಗೂ ನನ್ನ ಪ್ರಥಮ ಪರಿಚಯ ಆದರೆ ನಾನು ಯಾವ ರೀತಿ ಅವ್ರನ್ನ ಶ್ರಮಿಸಬೇಕು, ಬೇಡಿಕೆಗಳನ್ನು ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಕೊನೆಗೂ ಬೆಳಿಗ್ಗೆ 28ನೇ ತಾರೀಕಿಗೆ ಬ್ಯಾಂಗ್ಳೂರಿನ ಅವ್ರ ಲೀಡರ್ಸ್, ಬಿಜೆಪಿಯವರ ನಮ್ಮ ಪಕ್ಷದ ಲೀಡರ್ಸ್ ಎಲ್ಲ ಬಂದರು. 2 ಜನ, ಒಬ್ಬರು MLA, ಇಬ್ಬರು ಇನ್ನೊಬ್ಬರು ಬಂದರು. ಹೈಕಮಾಂಡ್ ತೀರ್ಮಾನದಂತೆ ಬಂದರು. 9:30ಗೆ ಬಿಜೆಪಿ ಆಫೀಸಲ್ಲಿ ಅದೇ ದಿನ ಎಲೆಕ್ಷನ್ ಇತ್ತು. 1 ಗಂಟೆಗೆ ಮತದಾನ. 11 ಗಂಟೆಗೆ ಹೊರಗೆ ಮಾತಿನ ಚಟಪಟಿಯಲ್ಲಿ ಇವರ ಇತ್ತು. ನಾನು ಕೂಡ ಡಿಕ್ಲೇರ್ 12:20ರವರೆಗೆ ನನ್ನ ಹೆಸರೇ ಚಾಲ್ತಿಯಲ್ಲಿತ್ತು. ವಿಶ್ವನವರು ಅಧ್ಯಕ್ಷರಾಗೋದು ಅಂತ ಸಾಧಾರಣ ಎಲ್ಲ ಕಡೆ ಅದ ಅಪ್ಪಿತ್ತು. ಮತ್ತು ನಮ್ಮ MP ಅವರಾದ ಯದುವೀರು ಸರ್ ಅವರು, ಅಪ್ಪಚ್ಚನವರು, ಸುನೀಲನವರು, KG ಪೊಪ್ಪಯ್ಯನವರು, ರವಿ ಕಾಳಪ್ಪನವರು, ಇವರೆಲ್ಲ ಆ ಎಲೆಕ್ಷನ್ನಲ್ಲಿ ಕೌಂಟ್ ಮಾಡುವಾಗ ಅದನ್ನ ಗೋಪ್ಯ ಮತವನ್ನು ಕೌಂಟ್ ಮಾಡಿ ಡಿಕ್ಲೇರ್ ಆಗಿದ್ದು ಪುನಃ ಗೋಪ್ಯ ಮತವನ್ನು ಎಣಿಸುವಾಗ ಕೂಡ ಅತ್ಯಧಿಕ ಮತದಲ್ಲಿ ಇತ್ತು. ಅವರಿಗೆಲ್ಲ ಚಾಲ್ತಿಯಲ್ಲಿತ್ತು. ಇವರೆಲ್ಲ ನನಗೆ, ನಾನು ಯಾರೆಲ್ಲ ಹೆಸರು ಹೇಳಿದೆ, ಇವರೆಲ್ಲರೂ ಕೂಡ ನನಗೆ ಸಂಪೂರ್ಣ ಬೆಂಬಲವನ್ನು ಬೆನ್ನೆಲುಬಾಗಿ ನಿಂತಿದ್ದಾರೆ. ಉಷಾ ಅವರು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿರಲಿಲ್ಲ. ಆದರೆ ಬದಲಾದ ರಾಜಕೀಯ ಬೆಳವಣಿಗೆಯಲ್ಲಿ ಬಿಜೆಪಿಯ ಆಂತರಿಕ ಚುನಾವಣೆಯಲ್ಲಿ ಉಷಾ ಅವರನ್ನ ಕೂಡ ಕಣದಲ್ಲಿರುವಂತೆ ನೋಡಿಕೊಳ್ಳಲಾಯಿತು. ಪಕ್ಷದ ವರಿಷ್ಠರಿಗೆ ಗೌರವ ನೀಡಿ ಉಷಾ ಅವರು ನಗರಸಭೆಯ ಅಧ್ಯಕ್ಷ ಸ್ಥಾನಕ್ಕಾಗಿ ಬಿಜೆಪಿಯ ಆಂತರಿಕ ಚುನಾವಣೆಯಲ್ಲಿ ಸ್ಪರ್ಧಿಸಿದರು. ಸ್ಪರ್ಧೆಯಲ್ಲಿ ಉಷಾ ಅವರು ಅತ್ಯಧಿಕ ಮತಗಳನ್ನು ಗಳಿಸಿ ಅಧ್ಯಕ್ಷರಾಗುವುದು ಖಚಿತವಾಗಿತ್ತು. ಆದರೆ ಬಿಜೆಪಿಯ ಹಿರಿಯ ಮುಖಂಡರೊಬ್ಬರು
ಕೊನೆಯ ಗಳಿಗೆಯಲ್ಲಿ ನಡೆಸಿದ ಷಡ್ಯಂತ್ರದಿಂದಾಗಿ ಉಷಾ ಅವರು ಅಧ್ಯಕ್ಷ ಸ್ಥಾನದಿಂದ ವಂಚಿತರಾದರು ಅಂತ ಆರೋಪಿಸಿದರು. ಇಮಿಡಿಯೇಟ್ ಆಗಿ ಹೋಗ್ತೀನಿ, ಕರಿತೀನಿ, ಬರ್ತೀನಿ. ಇಲ್ಲಿವರೆಗೆ ಒಬ್ಬರ ಒಬ್ಬರ ಟೀ ಕುಡಿದ ಮನುಷ್ಯ ಅದು ಎಲ್ಲರಿಗೂ ಗೊತ್ತು. ಮಡಿಕೇರಿ ಜನರನ್ನು ಗೆದ್ದಿದ್ದೀನಿ, ನಮ್ಮ ವಾರ್ಡಿನ ಜನರನ್ನು ಕೂಡ ಗೆದ್ದಿದ್ದೀನಿ. ಇದರಲ್ಲಿ ಈಗ ರಾಜಕಾರಣಿ ಷಡ್ಯಂತ್ರದಿಂದ ನನ್ನನ್ನು ಬಲಿಪಶು ಮಾಡಿದ್ರು. ಆದರೆ ನನಗಾದ ಅನ್ಯಾಯ ಯಾವ ಹೆಣ್ಣು ಮಕ್ಕಳಿಗೂ ಅವರ ಮನೆಯಲ್ಲಿ ಕೂಡ ಈ ಜೀವನ ಏನು ಅಂತ ಗೊತ್ತಾಗ್ತದೆ. ದುಡ್ಡು ಸಂಪಾದನೆ ಮಾಡ್ಬೋದು, ಪ್ರೀತಿ ಸಂಪಾದನೆ ಮಾಡೋಕ್ಕೆ ಮನುಷ್ಯನಿಗೆ ಇಷ್ಟ. ಅದರ ನೋವನ್ನು ನಾನು ವ್ಯಕ್ತಪಡಿಸ್ತೀನಿ. ಮತ್ತು ನಾನು ಹೆಸರು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ. ಕೊನೆಯವರೆಗೆ ಒಂದು ಹಿಂದುತ್ವ RSS ಹಿಂದುತ್ವ ಅಂತ ಹೇಳ್ತಾರೆ. ಆದರೆ ಒಂದು ಜಾತಿನ ಸೀಮಿತ ಇಟ್ಟುಕೊಂಡು ನಮ್ಮ ಪಕ್ಷ ಸಿದ್ಧಾಂತಗಳಿಗೆ ಬದ್ಧ. ನಾನು BJPಗೆ ಈಗಲೂ ಬದ್ಧ. ಹೈಕಮಾಂಡ್ಗೂ ನಾನು ಬದ್ಧನೇ ಇರ್ತೀನಿ, ಸಕ್ರಿಯವಾಗಿದ್ದೀನಿ, ಕೆಲಸ ಮಾಡಿದ್ದೀನಿ, ಪ್ರಾಮಾಣಿಕವಾಗಿದ್ದೀನಿ, ತಲೆಬಾಗಿ ನಡೆದಿದ್ದೀನಿ. ಇನ್ನು ಮುಂದೆನೂ ನನ್ನ 1.5 ವರ್ಷ ನಾನು ನಡ್ಕೊಂಡು ಹೋಗ್ತೀನಿ. ನಾನು ಹಿರಿಯ ರಾಜಕಾರಣದಿಂದ ನನಗೆ ತಲೆದಂಡ ಆಯಿತು. ನನಗೆ ಕೊಂದಿದ್ರೂ ಪರವಾಗಿಲ್ಲ, ನನಗೆ ಸ್ಲೋ ಪಾಯ್ಸನ್ ಕೊಟ್ಟರು. ನಾನು ಅದರ ಬಗ್ಗೆ ಚಿಂತೆ ಮಾಡೋದಿಲ್ಲ. ನನ್ನ ಈಗ ಬಂದ ಉಪಾಧ್ಯಕ್ಷರಾಗಲಿ ಅಧ್ಯಕ್ಷರಾಗಲಿ ನನ್ನ ಆತ್ಮೀಯರು ನಾನು ಈಗಲೂ ನನಗೆ ಫೋನ್ ಮಾಡಿ, ನೀವು ಏನು ಡಿಪ್ರೆಷನ್ ಆಗಬೇಡಿ, ನಿಮ್ಮೊಟ್ಟಿಗೆ ನಾನಿದ್ದೀನಿ, ಎಲ್ಲವನ್ನು ಕೆಲಸ ನಿಮ್ಮ ಮೇಡಮ್ ಅಂತ ನಿಂತು ನಾನು ಕೆಲಸವನ್ನು ಸಕ್ರಿಯವಾಗಿ ನಾನು ಕೆಲಸ ಮಾಡ್ಕೊಡ್ತೀನಿ. ಯಾವ ತಲೆಬಿಸಿ ಮಾಡಬೇಡಿ, ಡಿಪ್ರೆಷನ್ಗೆ ಆಗಬೇಡಿ, ನೀವೆಲ್ಲರೂ ಹೋಗಿ ಬನ್ನಿ, ನಾನು ನೀವು ತಲೆ ಕೆಲಸವನ್ನು ಹೇಳ್ತಾ ಮಾಡಬೇಡಿ. ಅದರ ಮನಸ್ಸಿನಲ್ಲಿ ಹೇಳ್ತಾ ಇದ್ದೀನಿ, ನನಗೆ ಆದ ಅನ್ಯಾಯ ಮಾತ್ರ ಬೇರೆ ಯಾರಿಗೂ ಆಗಬಾರ್ದು. ಎಲ್ಲ ಸಂಘ ಸಂಸ್ಥೆಗಳು ಕೂಡ ನನ್ನ ಹಿಂದೆ ನಿಂತಿದೆ. ಮೂರ್ತ ಸಂಘ ಆಗಲಿ, ಪ್ರತಿಯೊಂದು ಸಂಘ ಕೂಡ ನಾನು ಆಗಬೇಕು. ಯಾವುದೇ ಅಂಶಕ್ಕೆ ಒಳಗಾಗದೆ ಎಲ್ಲ ನನ್ನೊಟ್ಟಿಗೆ ಕಾವಲಪ್ಪ ಏನು ಮಾತಾಡ್ತಾರೆ, ನೇರವಾಗಿ ಮಾತಾಡ್ತಾರೆ, ಇಂಡೋರ್ಗೆ ಮಾತಾಡೋದಿಲ್ಲ. ಅಪಸ್ವರಗಳು ಇತ್ತು. ನನ್ನ ಅಪಸ್ವರಗಳು ಯಾವುದು ಕೂಡ ನಾನು ಒಡ್ಡೆಯವನಲ್ಲ, ಕೆಲಸ ಮಾಡಿದವನಲ್ಲ. ಕಮಿಷನರ್ ಹತ್ರ ಆಗಲಿ, ಯಾರ ಹತ್ರ ಕೂಡ ಆಗಲಿ, ಮಾಜಿ ಅಧ್ಯಕ್ಷರಾಗಿ ಆಗಿದ್ರು ಕೂಡ ಅವ್ರ ಹತ್ರ ಹೋಗಿ ಕಾಲದಿಂದ ಕೆಲಸ ಮಾಡಿದವನು ಕೇಳಿದ್ರಲ್ಲ, ಹಸ್ತಕ್ಷೇಪ ಮಾಡಿದವರು ಅಲ್ಲ. ನಾನು ಇವತ್ತು ಏನಾದರೂ ಹಸ್ತಕ್ಷೇಪ ಮಾಡಿದರೆ, ನಾನು ಏನಾದರೂ BJP ಹಾಗೆ ನಾನು ಮುಜುಗವರು ಏನಾದರೂ ನನ್ನ ಪಕ್ಷಕ್ಕೆ ದ್ರೋಹ ಮಾಡಿದರೆ ಅದನ್ನು ಬಹಿರಂಗಪಡಿಸಬೇಕು, ಪತ್ರಿಕಾಗೋಷ್ಠಿ ಮುಂದೆ ಪತ್ರಿಕಾಗೊಳಿಸಬೇಕು. ನಾನು ಎಲ್ಲರಿಗೂ ತಯಾರಿದ್ದೀನಿ. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ MK ಕಾವೇರಪ್ಪ ಅವರು ಪತ್ನಿಗೆ ಅಧ್ಯಕ್ಷ ಸ್ಥಾನ ತಪ್ಪಲು ಮಾಜಿ ಶಾಸಕ KG ಬೋಪಯ್ಯ ಅವರು ನೇರ ಕಾರಣ ಅಂತ ಗಂಭೀರ ಆರೋಪ ಮಾಡಿದರು. ಗೋಷ್ಠಿಯಲ್ಲಿ ಪ್ರಮುಖರಾದ PT ಉತ್ತಮ್ ಪಾಲ್ಗೊಂಡಿದ್ದರು. ಹೌದು, ನಮ್ಮ ಕ್ಷೇತ್ರದ MLA ಅಲ್ಲರೂ ಕೂಡ ನಮ್ಮ ಕ್ಷೇತ್ರದ MLA ಅವರು ನಮ್ಮ ರಂಜನ್ ಸಾಹೇಬರು. ಅದಕ್ಕೆ ಬಲಗಾಯಾಗಿ ನಿಂತು ನನಗೆ ರಂಜನ್ ಸಾಹೇಬ್ ಮತ್ತು ಸುನೀಲ್ ಸುಬ್ರಹ್ಮಣ್ಯವರು, ರವಿ ಕಾಳಪ್ಪನವರು, ಎಲ್ಲ ಸಂಘ ಸಂಘಟನೆಗಳು ಕಂಪ್ಲೀಟ್ ಅವ್ರನ್ನ ಬಿಟ್ಟು, ನಾನೇನು ಬೇರೆ ಪಕ್ಷ ಅಲ್ಲ, BJPಯ ಕೌನ್ಸಿಲರು ನನ್ನ ಪತ್ನಿಯವರು. ಪ್ರಭಾವ ನಡೆದಿದೆ, 100% ನಡೆದಿದೆ. ಅಲ್ಲಿ ನನ್ನ ಯಾವುದೇ ಇಲ್ಲದೆ ಕೊನೆಯವರೆಗೂ ಸೋತು ಯುದ್ಧವಾಗಿದೆ. 12 ಗಂಟೆಯಿಂದ 1 ಗಂಟೆವರೆಗೆ ಎಲೆಕ್ಷನ್ ಜಿಲ್ಲಾಧಿಕಾರಿ ಅವರ ಸಮ್ಮುಖದಲ್ಲಿ ನಡೆಯಬೇಕಾಗಿದ್ದ ಕಾರ್ಯಕ್ರಮವನ್ನು 12:40ಕ್ಕೆ ಮುಟುಕುಗೊಳಿಸಿ ಅಲ್ಲಿಂದ ಹೊರಟಿದ್ದು. ಇದು ಏಕೆಂದಿರಬೇಕಲ್ಲ, ನಾನು ಬಹಿರಂಗಪಡಿಸಲಿ. ಒಂದು ಸೀಮಿತವಾಗಿ ಜಾತಿಕರಣಿಗಳಿಗೆ ಕೊಡಬೇಕು ಅಂತ ನಾನು ಪರಿವೇಶ ಮಾಡಿದ್ರು. ಅಲ್ಲ ಸರ್, ಈಗ ನಿಮ್ಮ ಪತ್ನಿಗೆ ಸಪೋರ್ಟ್ ಮಾಡಿಲ್ಲ, ಅವ್ರು ಇನ್ನೊಬ್ರಿಗೆ ಸಪೋರ್ಟ್ ಮಾಡಿದಾರೆ, ಅವ್ರಿಗೂ ಸಿಗ್ಲಿಲ್ಲ ಚಾನ್ಸ್. ಇಬ್ಬರಿಗೂ ಬೇಡ ಅಂತ ಹೇಳಿ ಆಗ ಅವ್ರ ಮಾತು ವರ್ಕೇ ಆಗಿಲ್ಲ ಅಲ್ವಾ? ವರ್ಕ್ ಆಗಿಲ್ಲ ಅಂದ್ರೆ ನಂದು ಸೋಲ್ಬಾರ್ದು, ಅವರು ಗೆಲ್ಬಾರ್ದು. ಇಬ್ಬರಿಗೂ ಬೇಡ, ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟರು. ಇವ್ರಿಗೆ 2 ಜನರಿಗೆ ಕೊಡಬೇಡಿ, ನೀವು 3ನೇ ಕೊಡಿ ಅಂತೇಳಿ ಬಂತು. ಅದು ಅವ್ರ ಬೊಬ್ಬಾಯಿ ಅವರಿಗೆ. ಹೌದು, ಇದು ಹೈಕಮಾಂಡ್ ಬೊಬ್ಬಾಯಿ ಅವರು ಬೇರೆಯವ್ರಿಗೆ ಸಪೋರ್ಟ್ ಮಾಡಿದ್ರು ಅಂತ ಗೊತ್ತಿದೆ. ಅವ್ರು ನಿಮಗೆ ಸಪೋರ್ಟ್ ಮಾಡಿಲ್ಲ, ಬಟ್ ಅವ್ರು ಸಪೋರ್ಟ್ ಮಾಡಿದವ್ರಿಗೂ ಸಿಗ್ಲಿಲ್ಲ ಅಲ್ವಾ? ಹೌದು. ಹಾಗೆ ಪ್ರಭಾವ ನಿಮ್ಗೆ ಇದಾಗ್ತದೆ, ಬೇರೆಯವ್ರಿಗೆ ಸಿಗ್ತಲ್ಲ 3ನೇ ಅವರಿಗೆ. ಪ್ರಭಾವ ಅವರಿಗೆ ವೇಟ್ ಮಾಡ್ಕೊಂಡು ನನ್ನ ಮಿಸಸ್ನ, ನನ್ನ ಪತ್ನಿಯವ್ರನ್ನ ಅವ್ರು ಬಲಿಪಶು ಮಾಡಿದ್ರು. ಅವ್ರಿಗೆ ಕೊಡಬೇಕು ಅಂತ ಹೇಳಿ ನನ್ನ ಪತ್ನಿಯವ್ರ ಸೀಟ್ ಕೊಡಬೇಕು ಅಂತ ನಾನು ಕೇಳ್ತಾ ಇರ್ತೀನಿ. ಹಂಗೆ ಎಲ್ಲ 6 ಜನಕ್ಕೂ ಹೇಳಿದ್ರು ಸರ್, ನಿಮಗೆ ಸಿಗ್ತದೆ. ಇಲ್ಲ, 6 ಜನಕ್ಕೆ ಹೇಳಿದ್ರು. ಎಲೆಕ್ಷನ್ ಡಿಕ್ಲೇರ್ ಆಗಿ ಅನಿವಾರ್ಯ ಏನಿತ್ತು, ನೀವು ಎಲೆಕ್ಷನ್ ಮಾಡುವ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಈವ್ನಿಂಗ್ 27ನೇ ತಾರೀಕಿಗೆ ಮಾಡುವ ಎಲೆಕ್ಷನ್ ಮಾಡುವ ಅನಿವಾರ್ಯ ಏನಿತ್ತು? ಡೈರೆಕ್ಟ್ ಆಗಿ ಹೈಕಮಾಂಡ್ ಹೇಳಿದ್ರೆ ಹುಷಾರು, ನೀವು ಬರಬೇಡಿ, ಸೀರಿಯಸ್ ಇದ್ದಾರೆ, ನೀವು ಅದಕ್ಕೆ ಏನಿದ್ರು ಅಜೆಂಡಕ್ಕೆ ಬದ್ಧನಾಗಿರಬೇಕು, ನಿಮಗೆ ನೆಕ್ಸ್ಟ್ ಏನಾದರೂ ಬಂದರೆ ಕೊಡ್ತೀವಿ, ಕೇಳಿಗೆ ನೀವು ಬದ್ಧವಾಗಿರಬೇಕು, ನೀವು ಕೊಡಬೇಕು ಅಂತ ಹೇಳಿದ್ರೆ ನಾವು ನೀಡಲು ಆಗ್ತಿದೆ. ಈ ಎಲೆಕ್ಷನ್ ಮಾಡುವ ನೀತಿ ಏನಿತ್ತು? ಎಲೆಕ್ಷನ್ ಮಾಡುವ ಅವಶ್ಯಕತೆ ಇರಲ್ಲ.
ಗೋಪ್ಯ ಮತದಾನ ಇಟ್ಟು ಮಾಡಿದ್ರು. ಆಗ ನನಗೆ ಯಾಕೆ ಆಸೆ ತೋರಿಸಿದ್ರು, ನನ್ನ ಯಾಕೆ ಬಲಿಪಶು ಮಾಡಿದ್ರು, ನಾನು ಯಾಕೆ ಡಿಪ್ರೆಷನ್ ಆಗಿದ್ದೀನಿ. ನಾನು ಸೋತಿದ್ರೆ ಅಕಸ್ಮಾತ್ ಮತದಾರರಲ್ಲಿ 14 ಜನ ಸೋತಿದ್ರೆ ನಾನು ಕೂಡ ಎಂದಿಗೂ ನಾನು ಕೂಡ ನನ್ನ ಹೆಂಡತಿ ನಿಂತಿದ್ರು, ಸೋತಾಗಿದೆ. ಒಂದು 3 ಓಟ್ 4 ಓಟು ಗೆದ್ದಿದ್ರು, ನನಗೆ ಪರವಾಗಿಲ್ಲ, ಏನು ಜನ ಓಟ್ ಹಾಕಿಲ್ಲ. ಆದರೆ ಗೆದ್ದು ಅತ್ಯಧಿಕ ಮತ ತೆಗೆದು 16 ಜನರಲ್ಲಿ ಏನು ಓಟ್ ಹಾಕಿದ್ದಾರೆ ಡಿಕ್ಲೇಷನ್ ಆಗಿ, ಆ ಡಿಕ್ಲೇಷನ್ ಗೋಪ್ಯ ಮತದಾನ ಇಟ್ಟು ಅದನ್ನು ಕೂಡ ನನಗೆ ಅದು ಮನಸ್ಸಿಗೆ ತುಂಬ ಬೇಜಾರು. ಬಂದು ಕೂಡ ದಾಖಲೆಗೆ ಉತ್ತರ ಕೊಡಲಿ, ಬಂದಿದ್ದಲ್ಲ ನೀವು ಗೆದ್ದಿದ್ರಲ್ಲ, ಆಗ ನಾನು ಅದನ್ನು ಸಹಿಸಿಕೊಳ್ಳಿ, ಹೇಗೆ ಜೀವನ ಮಾಡಿ, ನಾನು ಹೇಗೆ ಈ ಒಂದು ವಾರದಲ್ಲಿ ನಾನು ಯಾವ ರೀತಿ ಮನಸ್ಸನ್ನ ನನ್ನ ಈ ಏಜಲ್ಲಿ 56 ವರ್ಷ ನನಗೆ ಯಾಕೆ ನಾನು ಇದನ್ನು ಜೀರ್ಣಿಸ್ಕೊಳ್ಳಿ, ಜನರಿಗೆ ಯಾಕೆ ಉತ್ತರ ಕೊಡಲಿ. ಆಲ್ರೆಡಿ ನನಗೆ ಒಂದು 400-500 ಫೋನ್ ಬಂದಿತ್ತು. ಪ್ರತಿಯೊಂದು ವಾರ್ಡಿನ ಜನರು, ಮಡಿಕೇರಿ ಜನ ಎಲ್ಲ ಪ್ರೀತಿಯಲ್ಲಿದ್ದರು. ಇವತ್ತು ಕೂಡ ನಾನು ಒಡನಾಟದಲ್ಲಿ ಇದ್ದೀನಿ. ಇಲ್ಲಿಂದ ಡೆಲ್ಲಿಯವರು ಕೂಡ ನನಗೆ ಬೆಂಗಳೂರು ಆಫೀಸರ್ಸ್ ಕೂಡ ಪರಿಚಯ ಇತ್ತು. ಅವರು ಕೂಡ ಫೋನ್ ಮಾಡಿದ್ರು, ನೀವು ಡಿಪ್ರೆಷನ್ ಆಗಬೇಡ, ಮಣ್ಣು ಹೋಗಬೇಡ, ಇದೆಲ್ಲ ಪಾಲಿಟಿಕ್ಸ್, ಇದೊಂದೇ ಇಷ್ಟೇ ಇದು ರಾಜಕೀಯ.